ನಮಸ್ಕಾರ ಸ್ನೇಹಿತರೆ, ಬೆಂಗಳೂರು ಫುಡ್ಸ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ. ಇವತ್ತೊಂದು ಒಳ್ಳೆ ಹೆಸರುಬೇಳೆ ಪಾಯಸ ನನ್ನ ಶೈಲಿಯಲ್ಲಿ ನೋಡೋಣ ಬನ್ನಿ. ಇದಕ್ಕೆ ಬೇಕಾದ ಸಾಮಗ್ರಿಗಳು: ಹೆಸರುಬೇಳೆ, ಬೆಲ್ಲ, ಗೋಡಂಬಿ, ದ್ರಾಕ್ಷಿ, ಎಳ್ಳು, ಅಕ್ಕಿ, ಏಲಕ್ಕಿ, ಒಣಕೊಬ್ಬರಿ ಸ್ವಲ್ಪ. ಸ್ಟವ್ ಆನ್ ಮಾಡೋಣ, ಪಾತ್ರೆ ಇಕ್ಕೋಣ, ಬೇಳೆ ಹಾಕೋಣ, ಹುರಿಯೋಣ. ಈ ಥರ ಕೆಂಪಗಾಗೋವರೆಗೂ ಎಳ್ಳು, ಅಕ್ಕಿ, ಏಲಕ್ಕಿ ಸ್ವಲ್ಪ ಹುರ್ಕೊಂಡು ಮಿಕ್ಸಿಗೆ ಹಾಕಿ ಈ ಥರ ಪೌಡ್ರ್ ಮಾಡೋಣ. ಹುರ್ಕೊಂಡಿರೋ ಬೇಳೆನ ಕುಕ್ಕರ್ಗೆ ಹಾಕೋಣ, 2 ಕಪ್ ನೀರು ಹಾಕೋಣ, 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಒಂದು ಪಾತ್ರೆಗೆ ಬೆಲ್ಲ ಹಾಕಿ ಅರ್ಧ ಕಪ್ ನೀರು ಹಾಕಿ ಕರಗಿಸ್ಕೊಳ್ಳೋಣ. ಬೆಲ್ಲ ಈ ಥರ ಚೆನ್ನಾಗಿ ಕರಗಿಸ್ಬೇಕು. ಬೇಳೆ ಬೇಯಿಸಿರೋ ಪಾತ್ರೆಯಲ್ಲೇ ಕರಗಿಸಿರೋ ಬೆಲ್ಲನ ಸೋದಿಸ್ಕೋಬೇಕು. ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಒಂದು 5ರಿಂದ 6 ನಿಮಿಷ ಕುದಿಸ್ಬೇಕು. ಈಗ 5ರಿಂದ 6 ನಿಮಿಷ ಕುದಿದೆ. ಇದಾದಮೇಲೆ ಅಕ್ಕಿ, ಏಲಕ್ಕಿ, ಎಳ್ಳು 3 ಪುಡಿ ಮಾಡಿರೋದು 1 ನಿಮಿಷ ಕುದಿಸಿ ಒಣಕೊಬ್ಬರಿ ಹಾಕೋಣ. ಲಾಸ್ಟಲ್ಲಿ ಗೋಡಂಬಿ, ದ್ರಾಕ್ಷಿ ಹುರಿದಿರೋದು ಹಾಕಿದ್ರೆ ಪಾಯಸ ರೆಡಿಯಾದ ಪಾಯಸನ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಿ ಈ ಪಾಯಸ ನಿಮ್ಮನೆಯಲ್ಲೂ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ನಮಸ್ಕಾರ.